ಉಡಿ ತುಂಬುವುದು ಅಂತಂದರೆ ಸುಮಂಗಲಿಯರಿಗೆ ತವರು ಮನೆಯಿಂದ ಕೊಡ್ತಕ್ಕಂಥ ಒಂದು ಉಡುಗೊರೆ. ಬಂಗಾರ ಬೆಳ್ಳಿ ಆಸ್ತಿ ಅಂತಸ್ತು ಏನು ಕೊಡಲಿಕ್ಕಿರಲ್ಲ, ಒಂದು ಉಡಿ ತುಂಬಬೇಕಂತಕ್ಕಂಥ ಒಂದು ಆಸೆ ತವರು ಮನೆಯಿಂದ ಇರ್ತದ ಎಲ್ಲರಿಗೂ. ಭಾಳಷ್ಟು ಜನರಿಗೆ ಇವತ್ತಿನ ಆಧುನಿಕ ಕಾಲದಲ್ಲಿ ಮನುಷ್ಯನ ಮಧ್ಯೆ ಬಿರುಕು ಬಿಟ್ಟು ತವರು ಮನೆಯಿಂದ ಸಿಗಲಾರ್ದಂಥ ಒಂದು ಸೌಭಾಗ್ಯವನ್ನು ಕಲ್ಪಿಸಿರ್ತಕ್ಕಂಥ ಶ್ರೇಯಸ್ಸು ನಮ್ಮ ಮಹಾಂತಲಿಂಗ ಶಿವಾಚಾರ್ಯ ಸ್ವಾಮಿಗಳಿಗೆ ಅದು ಸಲ್ತದೆ. ಆ ಎಲ್ಲ ತಾಯಂದಿರ ಮನಸ್ಸಿನ ಸಂತೋಷದ ಒಂದು ಕ್ಷಣಗಳಿಗೆ ತಾವು ಕಾರಣೀಕರ್ತರಾಗಿದ್ದೀರಿ. ಅದಕ್ಕೆ ಶ್ರೀದೇವಿಯ ಆಶೀರ್ವಾದ ಕೂಡ ಇದೆ. ಆತ್ಮೀಯ ಭಕ್ತಾದಿಗಳೇ, ಅಂಬಾದೇವಿಯ ಮಹಾತ್ಮೆ ನಿಮಗೆಲ್ಲರಿಗೂ ಗೊತ್ತು. ಮೊನ್ನೆ ತಾನೇ ಒಬ್ಬ ಶ್ರೀಗಳು ಹೇಳಿದ್ರು, ಎಂಥ ಮಾತು, ಅಗೆಯಾಡದ ಮಠ ಯಾವುದಾದ್ರೂ ಇದ್ದರೆ ಅದು ಕರೆಗುಡ್ಡದ ಮಹಾಂತೇಶ್ವರ ಮಠ ಅಂತ ಹೇಳಿದರು. ನೀವು ಕಣ್ಣಾರೆ ಕಾಣ್ಬೋದು, ಇವತ್ತು ಹೊಗೆ ಆಡೋದಿಲ್ಲ. ನಾನು ಭಾಳಷ್ಟು ವೈದ್ಯ ಮಿತ್ರರಿಗೆ ಹೇಳ್ತಿರ್ತೀನಿ, ಹಲವಾರು ನನ್ನ ಎಜುಕೇಟೆಡ್ ಫ್ರೆಂಡ್ಸ್ಗೆ ಹೇಳಿದಾಗ ಆಶ್ಚರ್ಯ ಪಡ್ತಾರೆ, ಅದು ಹೆಂಗೆ ಸಾಧ್ಯ ಅಂತೇಳಿ. ಇವತ್ತಿಗೂ ಬಂದು ನೋಡ್ರಿ, ಹೊಗೆಯಾಡದ ಮಠ. ಯಾಕೆ ಹೊಗೆಯಾಡಿಲ್ಲ ಸರ್? ಹೊಗೆಯಾಡೋದು ನಾವು ಕಾಣ್ತಿದ್ದೀವಿ, ಹೊಗೆಯಾಡದ ಮಠ ಹೆಂಗೆ ಅಂತಂದರೆ ಅದಕ್ಕೆ ಕಾರಣ ಅಂದರೆ ಇವತ್ತಿನ ಕಾರ್ಯಕ್ರಮ 5,001 ಮಂದಿ ಬಂದರು, ಇಷ್ಟು ಜನ ಕಿಕ್ಕಿರಿದಿಡಿದ್ರು, ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಮಾಡಿದಿರಿ, ಉಡಿ ತುಂಬಿದಿರಿ, ಯಾವುದು ಒಂದು ಕಿಂಚಿತ್ತು ಲೋಪದೋಷ ಆಗಲಾರ್ದಂಗೆ ಎಲ್ಲರ ಮನಸ್ಸುಗಳು ಒಂದುಗೂಡಿ ಒಂದು ಸಕ್ಸಸ್ ಆಗಿದೆ ಅಂತಂದರೆ ಅದಕ್ಕೆ ಅಗೆಯಾಡದ ಮಠ ಅಂತಂದರೆ ಅದು ಕರೆಗುಡ್ಡ ಮಠ ಅಂತೇಳಿ ನಾವು ಇಲ್ಲಿ ಹೇಳಬೇಕಾಗುತ್ತೆ. ಇವತ್ತು ನಾವು ವೇದಿಕೆ ಮೇಲೆ ನಿಂತು ಮಾತಾಡಲಿಕ್ಕೆ ಯಾಕೆ ಅರ್ಹತೆ ಪಡೆದೀವಿ ಅಂದರೆ ನಮ್ಮ ಕ್ಷೇತ್ರದಾಗ ನಾವು ಸ್ವಲ್ಪ ಸಾಧನೆ ಮಾಡಿದ್ದೀವಿ ಅಂತೇಳಿ ಕರೆದಿದ್ದಾರೆ. ಆದರೆ ಈ ವೇದಿಕೆ ನಿರ್ಮಾಣ ಆಗಲಿಕ್ಕೆ ಕಾರಣ ಮತ್ತು ನಾವು ಮಾತಾಡಲಿಕ್ಕೆ ಕಾರಣ ಅದು ಎಲ್ಲದಕ್ಕಿಂತ ಮುಖ್ಯವಾಗಿ ಈ 8-10 ದಿನಗಳ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಒಂದು ಸಣ್ಣ ಕೆಲಸದಿಂದ ಹಿಡಿದು ಇವತ್ತಿನ ಪ್ರಸಾದ ವ್ಯವಸ್ಥೆಯಿಂದ ಹಿಡಿದು ಒಬ್ಬ ಭಕ್ತರಿಗೆ ಚೇರ್ ಹಾಕೋದಾಗಲಿ, ಊಟ ನೀಡೋದಾಗಲಿ, ನೀರು ಕೊಡೋದಾಗಲಿ ಎಲ್ಲ ಮಾಡಿರ್ತಕ್ಕಂಥ ನಿಮ್ಮೆಲ್ಲರ ಅಂಥ ಒಳ್ಳೆಯ ಗುಣಗಳಿಗೆ ನಾನು ಇಲ್ಲಿಂದನೇ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತೀನಿ. ಭಕ್ತಾದಿಗಳೇ, ನನಗೆ ಕೊಟ್ಟಿರ್ತಕ್ಕಂಥ ವಿಷಯ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಆರೋಗ್ಯದ ಮಹತ್ವ ಏನು. ಒಬ್ಬ ವೈದ್ಯನಾಗಿ ಆ ವಿಷಯನ ಹೇಳಕ್ಕೆ ಇಷ್ಟಪಡ್ತೀನಿ. ನಾಳೆನೇ ಆರೋಗ್ಯ ಶಿಬಿರ ಇದೆ, ರಕ್ತದಾನ ಶಿಬಿರ ಇದೆ. ಗುರುಗಳು ಇಲ್ಲೆಲ್ಲರೂ ಕುಳಿತಿದ್ದಾರೆ, ಇವ್ರಿಗೆ ನಾವು ಗುರುಗಳು ಅಂತೀವಿ. ನಮ್ಮ ಶಾಲೆಯಲ್ಲಿ ಪಾಠ ಮಾಡೋರಿಗೆ ನಾವು ಶಿಕ್ಷಕರು ಅಂತ ಹೇಳ್ತೀವಿ. ಈ ಶಿಕ್ಷಕರು ಮತ್ತು ಗುರುಗಳಿಗಿರೋ ವ್ಯತ್ಯಾಸ ಏನು? ಒಬ್ಬ ಶಿಕ್ಷಕ ವಿದ್ಯಾರ್ಥಿಯ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಪಠ್ಯಕ್ರಮದಲ್ಲಿರ್ತಕ್ಕಂಥ ಪಾಠವನ್ನು ಬೋಧನೆ ಮಾಡ್ತಾನೆ, ಜೀವನ ಉಪಾಯಕ್ಕೆ ಬೇಕಾಗಿರ್ತಕ್ಕಂಥ ವಿಷಯವನ್ನು ಓದಿಸ್ತಾನೆ. ಆದರೆ ಗುರುಗಳು ಅವರ ಜೀವನ ಮುಕ್ತಿಗೆ ಬೇಕಾಗಿರ್ತಕ್ಕಂಥ ವಿಷಯವನ್ನು ಕೊಡ್ತಕ್ಕಂಥವ್ರಿಗೆ ನಾವು ಗುರುಗಳು ಅಂತ ಹೇಳ್ತೀವಿ. ಪೂರ್ವಾಶ್ರಮ ತ್ಯಜಿಸಿ ಈ ಸಮಾಜಕ್ಕೆ ಅರ್ಪಣೆಗೊಂಡಿರ್ತಕ್ಕಂಥ ನಮ್ಮ ಎಲ್ಲ ವೈರಾಗ್ಯ ಮೂರ್ತಿಗಳ ಇವತ್ತು ದರ್ಶನ ಭಾಗ್ಯ, ಅವರ ಒಂದು 4 ಮಾತುಗಳು ಕೇಳುವ ಭಾಗ್ಯ ಇವತ್ತು ನಿಮ್ಮೆಲ್ಲರಲ್ಲಿ ಇದೆ. ಭಾಳ ಕಡೆ ನಾವು ನೋಡ್ತಿರ್ತೀವಿ. ನಿನ್ನೆ ತಾನೇ ದಿಂಗಾಲೇಶ್ವರ ಶ್ರೀಗಳವರ ಭಾಷಣ ಕೇಳಿದಿರಿ. ಈ ಆಧುನಿಕ ಜಗತ್ತಿನಲ್ಲಿ ಮನುಷ್ಯ ಮುಂದುವರೆದಿನಿ, ಚಂದ್ರ ಗ್ರಹಕ್ಕೆ ಹೋಗಿನಿ, ಮಂಗಳ ಗ್ರಹಕ್ಕೆ ಹೋಗಿನಿ, ಅಮೇರಿಕಕ್ಕೆ ಹೋಗಿನಿ, ಥೈಲ್ಯಾಂಡಿಗೆ ಹೋಗಿನಿ, ಬೇರೆ ಬೇರೆ ಯಾವುದೋ ರಾಷ್ಟ್ರಗಳಿಗೆ ಹೋಗಿನಿ ಅಂತೇಳಿ ತನ್ನನ್ನು ತಾನೇ ಅಹಮ್ಮದಿಂದ ಬದುಕ್ತಾ ಇದ್ದೇನೆ, ನಾನು ಮುಂದುವರೆದೀನಿ ಅಂತೇಳಿ. ನೆನಪಿರಲಿ, ನಮ್ಮ ಬದುಕು, ನಮ್ಮ ಆರೋಗ್ಯ ನಮ್ಮನ್ನು ಬಿಟ್ಟು ಎಷ್ಟೋ ದೂರ ಹೋಗಿದೆ. ಇವತ್ತು ಮಂಗಳ ಗ್ರಹ ತಲುಪಿದವರು, ಚಂದ್ರಗ್ರಹ ತಲುಪಿದವರು ಇವತ್ತು ಸಾಮಾನ್ಯವಾಗಿ ನಿಮಗೆ ಗೊತ್ತಿರಲಿ, ಒಬ್ಬ ಮದುವೆ ಆಗಿರ್ತಕ್ಕಂಥ ಗಂಡ ಹೆಂಡತಿ ಒಂದು ಮಗುನ ಪಡಲಿಕ್ಕೂ ಆಸ್ಪತ್ರೆಗೆ ಹೋಗೋ ಪರಿಸ್ಥಿತಿ ಬಂದಿದೆ. ಇದು ನಮ್ಮ ಆಧುನಿಕ ಜೀವನದ ಕೊಡುಗೆ ಆಗಿದೆ. ಯಾಕೆ ನಾವು ಈ ಥರ ಆಗ್ತಿದ್ದೀವಿ? ಯಾಕೆ ನಾವು ಎಲ್ಲಿ ಸೋತಿದ್ದೀವಿ ಅಂದರೆ ಶಾರೀರಿಕ ಆರೋಗ್ಯಕ್ಕಾಗಿ ಕಷ್ಟಪಡ್ತಾ ಇದ್ದೀವಿ. ಜಿಮ್ಗೆ ಹೋಗ್ತೀವಿ, ವಾಕಿಂಗ್ ಹೋಗ್ತೀವಿ, ಅಥವಾ ಬೇರೆ ಬೇರೆ ಕೆಲಸ ಕಾರ್ಯಗಳನ್ನು ಮಾಡ್ತೀವಿ. ಯಾವುದಕ್ಕೆ? ಶಾರೀರಿಕ ಆರೋಗ್ಯಕ್ಕಾಗಿ. ಹಲವಾರು ವಿಧದ ಆಹಾರಗಳನ್ನು ಸೇವನೆ ಮಾಡ್ತೀವಿ. ಪ್ರೋಟೀನ್ ತೊಗೊತೀವಿ, ಕಾರ್ಬೋಹೈಡ್ರೇಟ್ ತೊಗೊತೀವಿ, ಟಿವಿಯಾಗಿ ಹೇಳಿದ್ದು ಎಲ್ಲವನ್ನೂ ಸೇವನೆ ಮಾಡ್ತೀವಿ ಶಾರೀರಿಕವಾಗಿ ಗಟ್ಟಿಯಾಗಿರ್ಬೇಕಂತೇಳಿ. ಆದರೂ ಕೂಡ ಎಲ್ಲರ ಬದುಕಿನಲ್ಲಿ ನೋಡ್ರಿ
15-20 ವರ್ಷದ ಹುಡುಗರು ಕೂಡ ಕೂದಲಿಗೆ ಬಣ್ಣ ಹಾಕುವ ಪರಿಸ್ಥಿತಿ ಬಂದಿದೆ. ಇವತ್ತು ಗುರುಗಳು ಎಲ್ಲರಿಗೂ ಚೇರ್ನ ವ್ಯವಸ್ಥೆ ಮಾಡಿದ್ದಾರೆ. ಭಾಳಷ್ಟು ಜನರಿಗೆ ಇಲ್ಲಿ ಇವತ್ತು ಕೆಳಗೆ ಕೂಡ ಕಷ್ಟ ಆಗ್ತಕ್ಕಂಥ ತೊಂದರೆಗಳು ಅನುಭವಿಸ್ತಾ ಇದ್ದೀವಿ. ಡಿಗ್ರಿ ಓದಿರ್ತಕ್ಕಂಥ ಭಾಳಷ್ಟು ಜನ ಅಥವಾ ಶಿಕ್ಷಣವನ್ನು ಪಡೆದಿರ್ತಕ್ಕಂಥ ಭಾಳಷ್ಟು ವಿದ್ಯಾವಂತರು ನಮ್ಮ ಆರೋಗ್ಯವನ್ನು ಕಾಪಾಡುವಲ್ಲಿ ನಾವು ವಿಫಲರಾಗಿರ್ತೀವಿ. ನಾನು ಭಾಳ ಕಡೆ ಹೇಳ್ತಿರ್ತೀನಿ ಈ ಮಾತನ್ನು. ಜಗತ್ತಿನಲ್ಲಿ ಸೃಷ್ಟಿಯಲ್ಲಿ ಅತ್ಯಂತ ಬುದ್ಧಿವಂತ ಪ್ರಾಣಿ ಯಾವುದು? ಮನುಷ್ಯ. ಬೇರೆ ಯಾವ ಪ್ರಾಣಿಗಳಿಗಿಂತ ಭಿನ್ನ ಮತ್ತು ವಿವೇಚನೆ ಬುದ್ಧಿವಂತ ಪ್ರಾಣಿ ಮನುಷ್ಯ. ಸೃಷ್ಟಿಯಲ್ಲಿರ್ತಕ್ಕಂಥ ಅತ್ಯಂತ ಬುದ್ಧಿವಂತ ಪ್ರಾಣಿಗೆ ಮಾತ್ರ ಶಾಲೆಗಳಿದ್ದಾವೆ, ಬೇರೆ ಯಾವ ಪ್ರಾಣಿಗಳಿಗೂ ಶಾಲೆ ಇಲ್ಲ. ಯಾವುದಾದ್ರೂ ಪ್ರಾಣಿ ಶಾಲೆಗೆ ಹೋಗ್ತಾವ? ನಾವಷ್ಟೇ ಹೋಗೋದು. LKG UKG ಬೇಬಿ ಕ್ಲಾಸ್ ಮತ್ತು ಫಸ್ಟ್ ಸ್ಟ್ಯಾಂಡರ್ಡ್ಲಿಂದ PUC ಡಿಗ್ರಿ ಡಾಕ್ಟರ್ ಇಂಜಿನಿಯರ್. ಬುದ್ಧಿವಂತ ಪ್ರಾಣಿ ಅಂತೇಳಿ ಅನಿಸ್ಕೊಂಡವರು ಶಾಲೆಗೆ ಹೋದ್ವಿ. ಶಾಲೆಯಿಂದ ಶಿಕ್ಷಣ ಪಡೆದು ನಾಗರಿಕತೆ ಪಡೆದು ನಾವು ಏನೋ ಸಾಧನೆ ಮಾಡಬೇಕಂತಂದರೆ ನಮ್ಮ ಆರೋಗ್ಯ ಕಾಪಾಡಿಕೊಳ್ಳಿ ಫೇಲ್ ಆಗಿದ್ದೀವಿ. ನಾನು ಈಗ ತಾನು ಹೇಳಿದೆ, ಮೊದಲೆಲ್ಲ ಒಬ್ಬ ಹಳ್ಳಿಯಲ್ಲಿ ಬರ್ತಕ್ಕಂಥ ವೈದ್ಯ ಎಲ್ಲ ಔಷಧಿಗಳನ್ನು ಕೊಡ್ತಾ ಇದ್ದ. ಕಿವಿಗೂ ಅವರೇ, ಕಂಟ್ಲಿಕ್ಕೂ ಅವರೇ, ಮಕ್ಕಳಾಗ್ಲಿಕ್ಕೂ ಅವರೇ, ಅಥವಾ ಔಷಧಿಗಳು ಜ್ವರ, ಕೆಮ್ಮು, ನೆಗಡಿ ಎಲ್ಲದಕ್ಕೆ ಕೊಡ್ತಾಯಿದ್ರು. ಇವತ್ತೇನಾಗಿದೆ? ಕ್ರಮೇಣ ಬರ್ತಾ ಹೆರಿಗೆ ಆಸ್ಪತ್ರೆಗಳು ಬೇರೆ ಆದವು, ಚಿಕ್ಕ ಮಕ್ಕಳ ಆಸ್ಪತ್ರೆಗಳು ಬೇರೆ ಆದವು, ಕಿವಿ ಮೂಗಿನ ತಜ್ಞರು ಬೇರೆ ಆದರು. ಈಗ ಹೆರಿಗೆ ಆಸ್ಪತ್ರೆಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಆ ಹೆರಿಗೆ ಆಸ್ಪತ್ರೆ ಬದಲು ಏನಾಗ್ತದೆ? ಸಂತಾನ ಸಾಫಲ್ಯ ಕೇಂದ್ರಗಳಾಗ್ತದೆ, ಇನ್ಫರ್ಟಿಲಿಟಿ ಸೆಂಟರ್. ಒಂದು ಸಣ್ಣ ವೈರಸ್, ಬ್ಯಾಕ್ಟೀರಿಯಾ, ಒಂದು ಅಸ್ವಚ್ಛವಾದ ನೀರಿನಲ್ಲಿ ಹುಟ್ಟತಕ್ಕಂಥ ಒಂದು ಬ್ಯಾಕ್ಟೀರಿಯಾ ವೈರಸ್ಸು ಅಥವಾ ಎಲ್ಲ ಪ್ರಾಣಿಗಳು, ಕಾಡಿನಲ್ಲಿ ವಾಸ್ತಕ್ಕಂಥವು, ನಾಡಿನಲ್ಲಿ ವಾಸ ಮಾಡ್ತಕ್ಕಂಥ ಎಲ್ಲ ಪ್ರಾಣಿ ಪಕ್ಷಿ ಕ್ರಿಮಿಕೀಟಗಳು ತನ್ನ ಸಂತಾನೋತ್ಪನ್ನ ತಾವೇ ಮಾಡ್ಕೊಂತವೆ ನೈಸರ್ಗಿಕವಾಗಿ. ಮನುಷ್ಯ ಮಾತ್ರ ಔಷಧಿಗೆ ಒಳಪಟ್ಟಿದ್ದಾನೆ, ಆಸ್ಪತ್ರೆಗೆ ಹೋಗುವಂಥ ಪರಿಸ್ಥಿತಿಗೆ ನಾವು ಬಂದು ತಲುಪಿದ್ದೀವಿ. ಇದಕ್ಕೆ ಕಾರಣ ಏನಂದರೆ, ನಾವೇನು ಶಿಕ್ಷಣವನ್ನು ಪಡೆದಿದ್ದೀವಿ ಅಥವಾ ನಾವೇನು ಬೌದ್ಧಿಕರಾಗಿ ಬೆಳೆದಿದ್ದೀವಿ ಅಂತಂತಿದ್ದೀವಲ್ಲ, ಅದರಲ್ಲಿ ನಾವು ಆರೋಗ್ಯದ ಕಡೆ ಗಮನ ಕೊಡ್ತಾ ಇಲ್ಲ. ಬರೀ ಶಾರೀರಿಕ ಆರೋಗ್ಯದ ಕಡೆ ಗಮನ ಕೊಡ್ತಾ ಇದ್ದೀವಿ, ಮಾನಸಿಕ ಆರೋಗ್ಯದ ಕಡೆ ಗಮನ ಕೊಡ್ತಾ ಇಲ್ಲ. ಮಾನಸಿಕ ಆರೋಗ್ಯವನ್ನು ಯಾವ ರೀತಿ ಕಾಪಾಡಿಕೊಳ್ಬೇಕು ಅಂತಂದರೆ ಅದಕ್ಕೆ ಬೆಸ್ಟ್ ಉದಾಹರಣೆ ಅಂದರೆ ಇವತ್ತು ನೀವೆಲ್ಲರೂ ನೆರೆದಿರ್ತಕ್ಕಂಥ ಭಕ್ತಾದಿಗಳೇ ಇದಕ್ಕೆ ಉದಾಹರಣೆ. ಏನು ಮಾಡಬೇಕಂದ್ರೆ ಇಂಥ ಗುರುಗಳ ವಾಣಿಯನ್ನು ಕೇಳಬೇಕು. ಇವತ್ತು ನೋಡ್ರಿ, ಎಲ್ಲದಕ್ಕೂ ಟೈಮ್ ಇದೆ ನಮಗೆ. ಮೊಬೈಲ್ ನೋಡ್ತೀವಿ, ಯೂಟ್ಯೂಬ್ ನೋಡ್ತೀವಿ, ಫೇಸ್ಬುಕ್ ನೋಡ್ತೀವಿ, ಎಲ್ಲ ಧಾರಾವಾಹಿಗಳು ನೋಡ್ತೀವಿ, ಯಾವುದು ಬಿಡಲ್ಲ. ಆದರೆ ಪೂಜೆ ಮಾಡುವಾಗ 5 ನಿಮಿಷ ಏಕಾಗ್ರತೆಯಿಂದ ಪೂಜೆ ಮಾಡ್ತಕ್ಕಂಥ ವ್ಯವಧಾನ ನಮ್ಮಲ್ಲಿಲ್ಲ. ನಾವು ಬರೇ ಆಡಂಬರ ಜಾಸ್ತಿ ಆಗಿದೆ, ಆಚರಣೆ ಕಡಿಮೆ ಆಗಿದೆ. ಹಬ್ಬ ಹರಿದಿನಗಳಲ್ಲಿ ನೋಡ್ರಿ, ಜಾಸ್ತಿ ರೇಟಿನ ಬಟ್ಟೆ ತೊಗೋಬೇಕು, ಮನೆಗೆ ಲೈಟ್ ಹಾಕ್ಸ್ಬೇಕು, ಜಾಸ್ತಿ ಪ್ಲಾಸ್ಟಿಕ್ ಹೂವುಗಳನ್ನು ಕಟ್ಟಬೇಕು, ಆಡಂಬರ ಜಾಸ್ತಿ ಆಗಿದೆ, ಆಚರಣೆ ಆಗ್ತಾ ಇಲ್ಲ. ನಮ್ಮ ಭಾರತೀಯ ಸಂಸ್ಕೃತಿ ಎಲ್ಲ ಹಬ್ಬ ಹರಿದಿನಗಳಿಗೆ ಅದರದೇ ಆದ ವೈಜ್ಞಾನಿಕ ಮಹತ್ವ ಇದೆ. ಅದನ್ನು ಮುಂದಿನ ಜನ್ರೇಷನಿಗೆ ನಾವು ಹೇಳಿಕೊಡಬೇಕಾಗಿದೆ. ಅದರ ಕರ್ತವ್ಯ ಯಾರು ಅಂತಂದರೆ ನಮ್ಮ ಮೇಲಿದೆ, ತಂದೆ ತಾಯಿಗಳ ಮೇಲಿದೆ. ಒಬ್ಬ ಗುರುಗಳು ಮನೆಗೆ ಬಂದರು ಅಂದರೆ ಅವರ ಪಾದಕ್ಕೆ ಹಣೆ ಹಚ್ಚಿ ನಮಸ್ಕಾರ ಮಾಡ್ತಕ್ಕಂಥ ಸಂಸ್ಕಾರವನ್ನು ನಾವು ತಂದೆ ತಾಯಿಗಳು ಕಲಿಸ್ಬೇಕಾಗಿದೆ. ಅವ್ರು ಯಾವಾಗ ಕಲಿತಾರೆ ಮಕ್ಕಳು ಅಂತಂದರೆ, ನೀವು ಹೇಳಿದರೆ ಕಲಿಯಲ್ಲ, ನೀವು ಮಾಡಿದರೆ ಅದ್ರಂಗೆ ಮಾಡ್ತಾರೆ ಅವರು. ಯಾವತ್ತು ತಂದೆ ತಾಯಿಗಳು ಹೇಳೋದನ್ನು ಬಿಡ್ರಿ, ನೀವು ಮಾಡೋದನ್ನು ರೂಢೆ ಮಾಡಿಕೊಳ್ಳ್ರಿ. ಮಕ್ಕಳಿಗೆ ಸಂಸ್ಕಾರವಂತರನ್ನಾಗಿ ಮಾಡಿರಿ. ಗುರು ಹಿರಿಯರು ಬಂದಾಗ ಅವರಿಗೆ ಸಂಸ್ಕಾರದಿಂದ ಅವ್ರಿಗೆ ಯಾವ ರೀತಿ ನಡ್ಕೊಳ್ಬೇಕು ಅನ್ನೋದನ್ನು ಕಲಿಸ್ಬೇಕಾಗಿದೆ. ಅದೇ ರೀತಿಯಾಗಿ ನೀವು ಪೂಜೆ ಚೆನ್ನಾಗಿ ಪೂಜೆ ಮಾಡಿಕೊಂಡ್ರೆ ಮಕ್ಕಳು ಮಾಡಿಕೊಳ್ತಾರೆ. ಒಂದು ಲಿಂಗ ಪೂಜೆ ಮಾಡಿಕೊಳ್ಳೋಕ್ಕೂ ನಮಗೆ ಟೈಮ್ ಇಲ್ಲ ಅಂತಾಗಿದೆ. ಎಲ್ಲರೂ ಲಿಂಗಗಳನ್ನ ನಾವು ಮನೆಯಲ್ಲಿ ಇಟ್ಟುಬಿಟ್ಟಿರ್ತೀವಿ. ಲಿಂಗ ಪೂಜೆಯ ವೈಜ್ಞಾನಿಕ ಮಹತ್ವವನ್ನು ಡಾಕ್ಟರ್ ಸಹಜ ನಾಗಲೋಟಿ ಮಠ ಅಂತಕ್ಕಂಥ ಒಬ್ಬ ವೈದ್ಯ ತನ್ನ ಗ್ರಂಥಗಳಲ್ಲಿ ಉಲ್ಲೇಖ ಮಾಡಿದ್ದಾನೆ. ಲಿಂಗವನ್ನು ಅಂಗೈಯಲ್ಲಿ ಯಾವ ರೀತಿ ಧರಿಸಬೇಕು, ಲಿಂಗದ ಬಣ್ಣ ಯಾವತ್ತು ಕಪ್ಪಾಗಿರ್ತದೆ. ಯಾಕದು ಬಣ್ಣದ ಲಿಂಗಗಳನ್ನು ಮಾಡಿಲ್ಲ, ಕಪ್ಪು ಕಲರ್ ಯಾಕೆ ಮಾಡಿದರು? ಲಿಂಗ ಪೂಜೆ ಮಾಡುವಾಗ ನಾವು ನೀರಿನ ತುಂಬಿಕೊಂಡಿರ್ತೀವಿ ತೀರ್ಥ, ಆ ನೀರಿನಲ್ಲಿ ವಿಭೂತಿಯಿಂದ ಶ್ರೀನು ಓಂಕಾರ ಬರ್ತೀವಿ, ಯಾಕೆ ಬರಿಬೇಕು? ಲಿಂಗ ಪೂಜೆ ಆದಮೇಲೆ ಬಿಲ್ಪತ್ರೆಯನ್ನು ಏರಿಸ್ಬೇಕು, ಯಾಕೆ ಏರಿಸ್ಬೇಕು? ಅದನ್ನು ಆ ಬಿಲ್ಪತ್ರೆಯನ್ನು ತೆಗೆದು ಅದರ ಮೇಲೆ ತೀರ್ಥ ಜಲವನ್ನು ಹಾಕಿ
ಆ ಲಿಂಗವನ್ನು ತೆಗೆದು ಆ ಜಲಸೇವನೆ ಮಾಡಬೇಕು, ಮೈಗೆಲ್ಲ ಹಚ್ಕೋಬೇಕು. ಯಾಕೆ? ಈ ವೈಜ್ಞಾನಿಕ ಕಾರಣವನ್ನು ಡಾಕ್ಟರ್ ಸಹಜ ನಾಗಲೋಟಿಮಠ ಅವರು ತಮ್ಮ ಗ್ರಂಥಗಳಲ್ಲಿ ಬರೆದಿದ್ದಾರೆ. ಅಂಥ ವಿಷಯಗಳನ್ನು ನಾವು ಮುಂದಿನ ಪೀಳಿಗೆಗೆ ಮಕ್ಕಳಿಗೆ ಹೇಳಿಕೊಡಬೇಕಾಗಿದೆ. ಮೊನ್ನೆ ತಾನೇ ದೀಪಾವಳಿ ಹೋಯಿತು, ದಸರಾ ಹೋಯಿತು, ನಾಗರಮಾಸಿ ಬರುತ್ತೆ, ಮುಂದೆ ಎಳ್ಳಮಾಸಿ ಬರುತ್ತೆ, ಅಥವಾ ಸಂಕ್ರಾಂತಿ ಬರುತ್ತೆ. ಪ್ರತಿ ಹುಣ್ಣಿಮೆ, ಅಮಾವಾಸ್ಯೆ, ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡ್ತಕ್ಕಂಥ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಆರೋಗ್ಯ ಮತ್ತು ವೈಜ್ಞಾನಿಕ ಮಹತ್ವ ಇದೆ. ಆ ಮಹತ್ವವನ್ನು ತಿಳಿಸಿಕೊಡ್ತಕ್ಕಂಥ ಕೆಲಸ ನಮ್ಮ ತಂದೆ ತಾಯಿಗಳಿಂದ ಮಕ್ಕಳಿಗೆ ಗ್ಯಾಪ್ ಆಗ್ತಾಯಿದೆ. ಒಂದು ಉದಾಹರಣೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಂಕ್ರಾಂತಿಗೆ ಎಳ್ಳು ಬೆಲ್ಲ ಕೊಟ್ಟು ತಿನ್ನಬೇಕು ಅನ್ನೋದೊಂದು ಪದ್ಧತಿ ಇದೆ. ಎಳ್ಳನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರು? ಅದ್ರ ಜೊತೆ ಬೆಲ್ಲ ಯಾಕೆ ಸೇರಿಸ್ಬೇಕು? ವೈಜ್ಞಾನಿಕ ಕಾರಣ ಏನು? ಜನವರಿಯಲ್ಲಿ ಬರ್ತಕ್ಕಂಥ ಋತುಗಳ ಅನುಸಾರವಾಗಿ ಶರೀರದಲ್ಲಿರ್ತಕ್ಕಂಥ ಸ್ನೇಹಾಂಶ, ಅಡಿಪೋಸ್ ಟಿಶ್ಯೂ ಅಂತೀವಲ್ಲ, ಅದರ ಅಂಶ ಕಡಿಮೆ ಆಗ್ತಾ ಹೋಗ್ತದೆ. ಅದಕ್ಕೆ ಕೈಕಾಲು ಹೊಡಿತೇವೆ ಅಂತ ಹೇಳ್ತೀವಿ ನಾವು, ಮುಖ ಚರ್ಮ ಹೊಡಿತದೆ ಅಂತ ಹೇಳ್ತೀವಿ ನಾವು. ಅದಕ್ಕೆ ಶ್ರೇಷ್ಠವಾಗಿರ್ತಕ್ಕಂಥ ಆಹಾರ ಅಥವಾ ಔಷಧ ಯಾವುದು ಅಂದರೆ ಈಗಿನ ಕಾಲದಲ್ಲಿ ಬಾಡಿ ಲೋಷನ್ ಹಚ್ಕೊಂಡು ಬರ್ತೀವಿ ನಾವು. ಅದು ಮೇಲ್ಮೈಗೆ ಒಳಪಡ್ತಕ್ಕಂಥದ್ದು ಕೆಮಿಕಲ್ ಅದು. ಆದರೆ ಅಂತರಂಗದಲ್ಲಿ ಆಹಾರದ ದೃಷ್ಟಿಯಲ್ಲಿ ತಗೋಬೇಕಾಗಿರ್ತಕ್ಕಂಥದ್ದು ಶ್ರೇಷ್ಠ ಸ್ನೇಹಾಂಶ ಇರ್ತಕ್ಕಂಥ ಆಹಾರ ದ್ರವ್ಯ ಅಂದರೆ ಎಳ್ಳು, ತಿಲ ಅಂತ ಹೇಳ್ತೀವಿ ನಾವು. ಅದ್ರ ಜೊತೆಗೆ ಬೆಲ್ಲ, ಅದನ್ನು ಪಚನ ಮಾಡಬೇಕು. ಎಳ್ಳು ಹೆವಿ, ಅದು ಆಯಿಲ್ ಪ್ರಮಾಣ ಜಾಸ್ತಿ ಇರುತ್ತೆ, ಎಣ್ಣೆ ಪ್ರಮಾಣ. ಅದು ಪಚನ ಆಗಬೇಕಂದ್ರೆ ಅದ್ರ ಜೊತೆಗೆ ಬೆಲ್ಲ ಸೇರಿಸ್ತೀನಿ ಅಂತ ಹೇಳಿದರು. ಹಿರಿಯರು ಎಳ್ಳು ಬೆಲ್ಲವನ್ನು ನೀನು ತಿನ್ನು ಅಂತ ಹೇಳಿಲ್ಲ, ಹಂಚಿ ತಿನ್ನು ಅಂತ ಹೇಳಿದರು. ಬಡವರು, ಎಲ್ಲ ಜಾತಿಯವರು, ಎಲ್ಲ ಧರ್ಮದವರಿಗೂ ಕೂಡ ಅದು ಎಳ್ಳು ಬೆಲ್ಲ ಸಿಗಲಿ ಅಂತಕ್ಕಂಥ ಒಂದು ವೈಜ್ಞಾನಿಕ ಮನೋಭಾವ ನಮ್ಮ ಹಿರಿಯರಲ್ಲಿತ್ತು. ಅದಕ್ಕೋಸ್ಕರ ನಮ್ಮ ವೈಜ್ಞಾನಿಕ ಮಹತ್ವ ನೋಡಿ, ಪ್ರತಿ 15 ದಿವಸಕ್ಕೊಮ್ಮೆ ಒಂದು ಹುಣ್ಣಿಮೆ ಬರ್ತದೆ, ಹುಣ್ಣಿಮೆ ಆದಮೇಲೆ ಅಮಾವಾಸ್ಯೆ ಬರ್ತದೆ. 14 ದಿನ ಮುಗೀತು, 14 ದಿನ ಮನೆಯಲ್ಲಿ ರೊಟ್ಟಿ ಚಪಾತಿ ಮಾಡ್ತೀವಿ. 15 ದಿನ ರೊಟ್ಟಿ ಮಾಡಬಾರ್ರಿ, ಇವತ್ತು ಅಮಾವಾಸ್ಯೆ, ಇವತ್ತು ರೊಟ್ಟಿ ಮಾಡಬಾರ್ರಿ, ಚಪಾತಿ ಮಾಡ್ರಿ, ಹುಣ್ಣಿಮೆ ಅಂತ ಹೇಳ್ತೀವಿ. ಯಾಕೆ ಆ ಪದ್ಧತಿ ಮಾಡಿದರು? ಯಾಕೆ ಅಮಾವಾಸ್ಯೆ ಹುಣ್ಣಿಮೆದೇನು ಏನಾದರೂ ಒಂದು ಸಿಹಿ ಪದಾರ್ಥ ಮಾಡಿರಿ, ಹೋಳಿಗೆನೋ ಸಜ್ಜಿಕನೋ ಶಿರಾನೋ ಯಾವುದೋ ಒಂದು ಸಿಹಿ ಪದಾರ್ಥ ಮಾಡಲಿಕ್ಕೆ ಯಾಕೆ ಒಂದು ಸಂಸ್ಕೃತಿ ಮಾಡಿದ್ರಂದರೆ, 14 ದಿನ ನಮಗೆ ಬಾಡಿಗೆ ಬೇಕಾಗಿರ್ತಕ್ಕಂಥ ರೊಟ್ಟಿ ಚಪಾತಿ ಕಾಯಿಪಲ್ಯ ಅನ್ನ ಸಾಂಬಾರು ತೊಗೊಂಡಿರ್ತೀವಿ. ಮಧುರ ಅಂದರೆ ಸ್ವೀಟ್, ಸಿಹಿಯಾದ ಪದಾರ್ಥ ಬೇಕಾಗಿರೋದು ನಮಗೆ 15 ದಿವಸಕ್ಕೊಮ್ಮೆ ಮಾತ್ರ. ಈ ಶರೀರಕ್ಕೆ ಅಷ್ಟೇ ಬೇಕು. ಅದನ್ನು ಪದ್ಧತಿ ಮಾಡಿದರು. 14 ದಿನ ರೊಟ್ಟಿ ತಿನ್ನಿರಿ, ಚಪಾತಿ ತಿನ್ನಿರಿ, ಬಟ್ 15ನೇ ದಿನ ಒಂದು ದಿನ ಮಾತ್ರ ಅದರ ಸಿಹಿ ಪದಾರ್ಥವನ್ನು ತಿನ್ನಿರಿ, ಹೋಳಿಗೆ ಮಾಡಿರಿ ಅಂತೇಳಿ. ಆಯಿತು, ಹೋಳಿಗೆ ಮಾಡಿದ್ರಿ, ತಿಂದ್ರಿ. 14 ದಿನ ರೊಟ್ಟಿ ತಿಂದಿರ್ತಕ್ಕಂಥ ಪಚನ ಸಂಸ್ಥಾನ ನಮ್ಮ ಆಮಾಶಯ 15 ದಿನ ತಿಂದಿರ್ತಕ್ಕಂಥ ಹೋಳಿಗೆಯನ್ನು ಪಚನ ಮಾಡೋ ಶಕ್ತಿ ಎಲ್ಲಿಂದ ಬರಬೇಕು? ಯಾಕಂದರೆ ಹೋಳಿಗೆ ಅಂದರೆ ಬೆಲ್ಲ ಮತ್ತು ಬೇಳೆಯಿಂದ ಮಾಡಿರ್ತೀವಿ. ಬೇಳೆ ಮತ್ತು ಬೆಲ್ಲ ಪಚನಕ್ಕೆ ಹೆವಿ ಆಗ್ತದಂತೇಳಿ ಆ ಹೋಳಿಗೆ ಮಾಡಿದ ದಿವಸ ಬೇಳೆ ಸಾರು ಮಾಡಬಾರ್ರಿ, ಹೋಳಿಗೆ ಸಾರು ಮಾಡಬೇಕಂತ ಪದ್ಧತಿ ಮಾಡಿದ್ರು. ಹೋಳಿಗೆ ಸಾರಲ್ಲಿ ಏನಿರ್ತದೆ ದಯಮಾಡಿ ನಿಮ್ಗೆ ಗೊತ್ತಿರ್ತದೆ. ಅಡುಗೆ ಮನೆಯಲ್ಲಿ ಹೋಳಿಗೆ ಸಾರಿಗೆ ಆಗ್ತಕ್ಕಂಥ ಪದಾರ್ಥಗಳೇನು ಸಾಂಬಾರು ಪದಾರ್ಥಗಳಿದಾವಲ್ಲ, ಆ ಎಲ್ಲ ಸಾಂಬಾರು ಪದಾರ್ಥಗಳಲ್ಲಿ ಯಾವ ಗುಣ ಇದೆ ಅಂದರೆ ನಮ್ಮ ಆರೋಗ್ಯದಲ್ಲಿ ಶರೀರದಲ್ಲಿರ್ತಕ್ಕಂಥ ಪಚನ ಶಕ್ತಿಯನ್ನು ಜಾಸ್ತಿ ಮಾಡ್ತಕ್ಕಂಥ ಗುಣಗಳಿದೆ. ಅದಕ್ಕಾಗಿ ಹೋಳಿಗೆ ಮಾಡಿದ ದಿನ ಹೋಳಿಗೆ ಸಾರು ಮಾಡ್ತಾರೆ, ಬೇಳೆ ಸಾರು ಮಾಡಲ್ಲ. ಸಗಣಿಯಿಂದ ಸಾರಿಸಿದ ಮನೆ ಮುಂದೆ ಸಾರಿಸಿದಾಗ ನೋಡ್ರಿ 48 ಡಿಗ್ರಿ ಬಿಸಿಲಾಗ ಕೂಡ ಸಗಣಿ ಸಾರಿಸಿದ ನೆಲದ ಮೇಲೆ ನಿಂದ್ರಿ, ಕಾಲಿಗೆ ಬಿಸಿ ಹತ್ತಲ್ಲ. ಇಂಥ ಹಲವಾರು ನಮ್ಮ ಸಂಸ್ಕೃತಿಗಳನ್ನು ನಾವು ಮಕ್ಕಳಿಗೆ ಹೇಳಿಕೊಡುವಲ್ಲಿ ವಿಫಲರಾಗಿದ್ದೀವಿ. ಯಾಕಂದ್ರೆ ನಮಗೆ ಗೊತ್ತಿಲ್ಲ. ಏನು ಗೊತ್ತಿಲ್ಲ? ಯಾಕೆ ಗೊತ್ತಿಲ್ಲ ಅಂದರೆ ನಾವು ನಮ್ಮ ಬೆಳವಣಿಗೆ, ನಮ್ಮ ಅಂತಸ್ತುಗಳನ್ನು ಎಲ್ಲಿಗೆ ಒಯ್ದಿಟ್ಟಿದ್ದೀವಿ ಅಂದರೆ ಮನೆಯಲ್ಲಿ ಟಿ ವಿ ಇರಬೇಕು, ಫ್ರಿಜ್ ಇರಬೇಕು. ತಾಯಂದ್ರೆ ಭಾಳ ಜನ ಕುಳ್ತಿದ್ರಿ, ಫ್ರಿಜ್ ಎದಕ್ಕಾಗಿ ಬಳಸ್ಬೇಕು ಹೇಳ್ರಿ ನೋಡೋಣ. ಫ್ರಿಜ್ ಯಾಕೆ ತಂದ್ರಿ? ಯಾರಿಗೂ ಫ್ರಿಜ್ ಎದಕ್ಕೆ ಬೇಕು ಗೊತ್ತಿಲ್ಲ. ಆ ಫ್ರಿಜ್ ಡೋರ್ ತೆಗೆದುಗಳಿಗೆ ಫ್ರೀಝರ್ ಯಾವುದು, ಕೆಳಗಿಂದು ಕಂಪಾರ್ಟ್ಮೆಂಟ್ ಯಾವುದು, ಅದ್ರಾಗ ಯಾವ ಪದಾರ್ಥಗಳು ಇಡಬೇಕು, ಫ್ರೀಝರ್ನಲ್ಲಿ ಏನು ಇಡಬೇಕು ಏನೂ ಗೊತ್ತಿಲ್ಲ. ಆದರೆ ಪಕ್ಕದ ಮನೆಯವ್ರು ತಂದಾರಂತೇಳಿ ಫ್ರಿಜ್ ತಂದವರೇ ಭಾಳ ಜನ ಇದ್ದೀವಿ. ಇಲ್ಲ, ನಮಗೆ ಎದಕ್ಕೆ ಬಳಕೆ ಆಗುತ್ತೆ ಅಂತೇಳಿ ತಂದವ್ರು ಕಡಿಮೆ ಇದ್ದೀವಿ. ಯಾರೋ ತಂದಿದ್ದಾರೆ, ನಮ್ಮ ಅಣ್ಣ ತಮ್ಮರು ತಂದಿದ್ದಾರೆ, ಅಕ್ಕ ತಂಗಿಯರು ತಂದಿದ್ದಾರೆ ಅಂತ ತಂದವ್ರು ಭಾಳ ಇದೀವಿ ಹೊರತಾಗಿ
ದಯಮಾಡಿ ಅದರಿಂದ ಯಾವುದೇ 1% ಕೂಡ ಆರೋಗ್ಯಕ್ಕೆ ಒಳ್ಳೆಯದಿಲ್ಲ. ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳೋದೊಂದೇ, ಇವತ್ತು ನಮ್ಮ ಗ್ರಾಮದ ಸುತ್ತಮುತ್ತ ಹೊಲಗಳನ್ನು ನೋಡ್ರಿ, ಹಚ್ಚ ಹಸಿರಾಗಿ ಭತ್ತವನ್ನು ಬೆಳೀತಾ ಇದ್ದೀವಿ ಎಲ್ಲರೂ. ಆ ಭತ್ತನ್ನು ನಾವು ಯಾವ ರೀತಿ ಬೆಳಿತೀವಿ ನಮ್ಮ ಕಣ್ಣೆದುರಿಗೆ ಎಲ್ಲರಿಗೂ ಗೊತ್ತಿದೆ. ಹೆಂಗೆ ಹೊಲಗಳನ್ನು ಸ್ವಚ್ಛ ಮಾಡಿದ್ದಾರೆ ಅಂದರೆ 10 ಎಕರೆ 20 ಎಕರೆ 50 ಎಕರೆ ಹೊಲ ಇರ್ತದೆ. ಹೊಲದ ಮಾಲೀಕ ಹೋಗಿ ನೆಳ ಕುಂತ್ಕೊಂಡು ನೀರು ಕುಡಿಯೋಕೆ ಒಂದು ಗಿಡ ಉಳಿಸಿಲ್ಲ. ಇವತ್ತು ತನ್ನ ಹೊಲದಲ್ಲಿ ತಾನು ಅಡ್ಡಾಡಲಿಕ್ಕೆ ದೊಡ್ಡ ಕಣಿವೆಗಳು ಉಳಿಸಿಲ್ಲ, ಸಣ್ಣ ಸಣ್ಣ ಕಣಿವೆ ಮಾಡಿಕೊಂತ ಹೊಂಟವ. ಯಾಕೆ? ಇನ್ನೂ 1-2 ಚೀಲ ನೆಲ್ಲು ಜಾಸ್ತಿ ಬೆಳಿಬೇಕು, ಇನ್ನೂ ಬೆಳಿಬೇಕಂತೇಳಿ ಆಸೆ. ನೀನೇ ಹೋಗುವ ನಿನ್ನ ಹೊಲದಲ್ಲಿ ನೆಡಲಿಕ್ಕೆ ಆಗ್ಲಾರ್ದಕ್ಕಂಥ ಕಣಿವೆ ಮಾಡಿ ಅದರಲ್ಲಿ ಎಡಿ ಬಿದ್ದು ಕೈಕಾಲು ಮುರ್ಕೊಂಡು ಎಷ್ಟೋ ರೈತರು ಆಸ್ಪತ್ರೆಗೆ ಖರ್ಚು ಮಾಡ್ತಾರೆ. ಇಲ್ಲಿ ಕಡಿಮೆ ಜಾಸ್ತಿ ಬೆಳಿಬೇಕಂತ ಆಸೆ ಪಡ್ತೀರಿ. ಗಿಡ ಮರಗಳಿಲ್ಲ ಅಂದರೆ ಅಲ್ಲಿ ಪಕ್ಷಿಗಳು ಬರಲ್ಲ, ಪಕ್ಷಿಗಳು ಬಂದಿಲ್ಲ ಅಂದರೆ ಬೆಳೆಗಳಿಗೆ ಬರ್ತಕ್ಕಂಥ ರೋಗಗಳು ಜಾಸ್ತಿ ಆಗ್ತವೆ. ಅದಕ್ಕೆ ರೈತರಲ್ಲಿ ಒಂದು ರೈತರ ಕಾರ್ಯಕ್ರಮದಲ್ಲಿ ಹೋದಾಗ ಹೇಳಿದ್ದೆ ನಾನು, ಎಂದು ರೈತನಾಗಿ ಉಳಿದಿಲ್ಲ. ಯಾಕಂತಂದರೆ ಯಾವತ್ತು ರೈತ ತನ್ನ ಮನೆಗೆ ಬೇಕಾಗಿರ್ತಕ್ಕಂಥ ಕಾಯಿಪಲ್ಯ ತರಕ್ಕೆ ಸಂತಿಗೆ ಹೊರಟನೋ ಅವತ್ತೇ ರೈತ ಉಳಿದಿಲ್ಲ. ಆಗಿನ ಕಾಲದಲ್ಲಿ ಹೊಲದಲ್ಲಿ ಬದುವಿಗೆ 2 ಸಾಲು ತನಗೆ ಬೇಕಾಗಿರ್ತಂಗೆ ಕಾಳು ಕಡಿಗಳನ್ನು ಕಾಯಿಪಲ್ಯಗಳನ್ನು ಹಣ್ಣು ಹೂಗಳನ್ನು ಬೆಳ್ಕೊತಾ ಇದ್ದ. ಅದೆಲ್ಲ ಮರ್ತಿರ್ತೀವಿ. ಒಂದೇ ಬೆಳೆ, ಸಿಂಗಲ್ ಕ್ರಾಪ್. ಭತ್ತ ಅಂದರೆ ಭತ್ತನೇ ಬೆಳಿಬೇಕು, ಕಬ್ಬು ಅಂದರೆ ಕಬ್ಬೇ ಬೆಳಿಬೇಕು. ಆ ಒಂದೇ ಬೆಳೆ ಮೇಲೆ ಡಿಪೆಂಡ್. 50 ಎಕರೆ ನೀವು ಭತ್ತ ಹಚ್ಚಿದ್ರಿ, ಭತ್ತಕ್ಕೇನೋ ರೋಗ ಬಂತಂದರೆ 50 ಎಕರೆ ಲಾಸ್ ಆಗ್ತದೆ. 10 ಎಕರೆ 5 ಬೆಳೆಗಳು ಹಚ್ಚಿದ್ರೆ ಒಂದು ಬೆಳೆ ಹೋದ್ರೆ ಇನ್ನೊಂದು ಬೆಳೆ ಕೈ ಹಿಡಿತಿತ್ತು. ಮಿಶ್ರ ಬೆಳೆ ಪದ್ಧತಿನೇ ಮರ್ತು ಬಿಟ್ಟಿದ್ದೀವಿ ನಾವು. ಅಂಥ ಒಂದು ಸಂತಿಗೆ ಕಾಯಿಪಲ್ಯ ತರಕ್ಕೆ ಹೋದ್ಮೇಲೆ ನಾವು ಎಲ್ಲಿ ರೈತರಾಗಿ ಉಳಿದಿದ್ದೀವಿ? ಇವತ್ತೆಲ್ಲ ರೈತರು ನೋಡ್ರಿ, ನೆನಪು ಮಾಡಿಕೊಳ್ಳ್ರಿ, ಯಾರ ಮನೆಯಲ್ಲಿ ಕೂಡ ಇವತ್ತು ಹಸುವಿನ ಹಾಲು ಸಿಗ್ತಾ ಇಲ್ಲ. ಯಾರ ಮನೆಗೆ ಬೀಗರು ಬಂದರು ಅಂತಂದರೆ ಮೊದಲು ಹೋಗಿ ಒಂದು ಪಾಕೆಟ್ ಹಾಲು ತರೋ ಒಂದು ಪದ್ಧತಿ ಮಾಡಿ. ಹಳ್ಳಿಗೂ ನಮ್ಮ ಪಕ್ಕದ ಮನೆ ಅಂಗಡಿಗೂ ಪಾಕೆಟ್ ಹಾಲು ಬಂದ ಮೇಲೆ ನಾವು ಯಾವ ರೀತಿ ರೈತರಾಗಿ ಉಳಿತೀವಿ? ಒಂದು ಹಸುವಿನ ಮಹತ್ವ ಭಾಳಷ್ಟಿದೆ. ಹಸುವಿನ ಹಾಲಿನ ಮಹತ್ವ ಭಾಳಷ್ಟಿದೆ. ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಭಾಳಷ್ಟು ವೈದ್ಯಕೀಯ ಪ್ರಚಾರಗಳನ್ನು ಮಾಡ್ತಾರೆ. ಅವು ಯಾವ ನಂಬಬೇಡ್ರಿ. ನಿಮಗೆ ಆರೋಗ್ಯದ ತೊಂದರೆ ಇದ್ದು ವೈದ್ಯರನ್ನು ಕಾಣ್ರಿ, ಅಥವಾ ನಿಮ್ಮ ಗುರು ಹಿರಿಯರಲ್ಲಿ ಕೇಳ್ರಿ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಅಜ್ಜ ಅಜ್ಜಿಯರನ್ನ ಕೇಳ್ರಿ, ಅವ್ರು ಹೇಳ್ತಾರೆ. ಇವತ್ತೇನಾಗಿದೆ, ನಾವು ಯೂಟ್ಯೂಬಲ್ಲಿ ಯಾರೋ ಒಬ್ಬ ವ್ಯಕ್ತಿ ಹೇಳ್ತಾನೆ, ನೀ ಬೆಳಗ್ಗೆ ಎದ್ದುಗಳಿಗೆ ಇದನ್ನು ಕುಡಿಬೇಕು, ನಿಂಬೆಹಣ್ಣು ಹಾಕ್ಕೊಂಡು ಬಿಸಿನೀರು ಕುಡಿಬೇಕು, ಅದರಲ್ಲಿ ಜೇನುತುಪ್ಪ ಹಾಕಬೇಕು. ನೋಡ್ರಿ, ದಯಮಾಡಿ ಹೇಳ್ತೀನಿ, ಜೇನುತುಪ್ಪ ಅಂತಕ್ಕಂಥದ್ದು ನೈಸರ್ಗಿಕವಾಗಿ ಎಲ್ಲ ಹೂಗಳ ಮಕರಂದವನ್ನು ಹೀರಿ ಜೇನು ಹುಳು ಮಾಡಿರ್ತಕ್ಕಂಥ ಒಂದು ಸಿಹಿ ಪದಾರ್ಥ. ಅದು ನೈಸರ್ಗಿಕವಾಗಿ ಸೇವಿಸಬೇಕು ಹೊರತಾಗಿ ಅದನ್ನು ಬಿಸಿ ಮಾಡೋಂಗಿಲ್ಲ. ಯಾವ ವಸ್ತುಗಳನ್ನು ಬಿಸಿ ಮಾಡಿ ತಿನ್ಬೇಕು ಅವನ್ನಷ್ಟೇ ತಿನ್ನಬೇಕು. ಜೇನುತುಪ್ಪನ್ನು ಬಿಸಿನೀರನ್ನ ಕಲಿಸ್ಕೊಂಡು ತಿನ್ನಬಾರ್ದು, ಅದು ವಿಷವಾಗಿ ಪರಿಣಾಮ ಆಗುತ್ತೆ. ಯಾರೋ ಹೇಳ್ತಾರೆ, ಟಿ ವಿಯಾಗ ಹೇಳ್ತಾರೆ, ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸಂಬಂಧಪಟ್ಟ ವೈದ್ಯರನ್ನೂ ಕೇಳಲ್ಲ ಅಥವಾ ಹಿರಿಯರನ್ನೂ ಕೇಳಲ್ಲ. ಭಾಳ ಜನರು ನೋಡಿ, ನಮ್ಮಲ್ಲಿ ಎಳ್ಳೀರು ಕುಡಿಯೋರು ಈಗ ಹೊಸ ಟ್ರೆಂಡ್ ಶುರು ಮಾಡ್ಯಾರ. ಎಳ್ಳೀರು ಕುಡಿದು ಎಳ್ಳೀರು ಓಪನ್ ಮಾಡಿ ಅದಕ್ಕೆ ನಿಂಬೆಹಣ್ಣು ಹಿಂಡ್ಕೊಳಕತ್ತಾರೆ. ನಿಂಬೆಹಣ್ಣು ಹಿಂಡ್ಕೊಂಡು ಎಳ್ಳೀರು ಕುಡಿತಾರೆ. ಅದು ಯಾರು ಪದ್ಧತಿಗಳು ಕಲಿಸ್ಯಾರೋ, ಯಾರು ಹೇಳಿಕೊಡ್ತಾರೋ? ಇವೆಲ್ಲ ವಿರುದ್ಧ ಆಹಾರ ಅಂತ ಹೇಳ್ತೀವಿ ಆಯುರ್ವೇದದಲ್ಲಿ. ವಿರುದ್ಧ ಆಹಾರ ಅಂದರೆ ಒಂದು ಆಹಾರದ ಗುಣಗಳು ಇನ್ನೊಂದು ಆಹಾರದ ಗುಣಗಳಿಗೆ ಸೇರೋದಿಲ್ಲ ಅಂತ. ವಿರುದ್ಧ ಆಹಾರಗಳನ್ನು ನಾವು ಎಂದೂ ಸೇವನೆ ಮಾಡಬಾರ್ದು. ಮೊಸರು ಮತ್ತು ಎಣ್ಣೆ ಉದಾಹರಣೆಗೆ ಹೇಳ್ತೀವಿ. ಮೊಸರು ಮತ್ತು ಎಣ್ಣೆ ಇವೆರಡು ಮಿಕ್ಸ್ ಮಾಡಿ ಸೇವನೆ ಮಾಡಿದ್ರೆ ಚರ್ಮ ರೋಗಗಳು ಬರ್ತವೆ. ಆದರೆ ನಮಗೆ ನೆನಪೇ ಇಲ್ಲ, ಪಲ್ಯದಲ್ಲಿ ಇಷ್ಟೊಂದು ಎಣ್ಣೆ ಹಾಕ್ತಿರ್ತೀವಿ, ಅದ್ರ ಮೇಲೆ ಮೊಸರು ಹಾಕ್ಕೊಂಡು ತಿಂತೀವಿ. ರಾತ್ರಿ ಹೊತ್ತು ಮೊಸರು ತಿನ್ನಬಾರ್ದು, ಅದು ಗೊತ್ತಿಲ್ಲ. 365 ದಿನ ಒಂದೇ ಆಹಾರ ಪದ್ಧತಿ. ಆದರೆ ಪ್ರಾಣಿ ಪಕ್ಷಿಗಳು ಹಂಗಲ್ಲ, ಋತುಗಳನುಸಾರವಾಗಿ ಆಹಾರ ಪದ್ಧತಿ ಬೇರೆ ಇದೆ ಅದರದ್ದು. ಮನುಷ್ಯ ಮಾತ್ರ ಹೇಳಿದ್ನಲ್ಲ, ಅತ್ಯಂತ ಬುದ್ಧಿವಂತ ಪ್ರಾಣಿ ಮತ್ತು ಓದಿರ್ತಕ್ಕಂಥ ಮನುಷ್ಯ. ಅವ ಏನು ಮಾಡ್ತಿದ್ದಾನಂತಂದರೆ 365 ದಿನ ಒಂದೇ ಆಹಾರ ಸೇವನೆ ಮಾಡ್ತಾನೆ. ಋತುಗಳು ಯಾಕೆ ಮಾಡ್ಯಾರ? ಚಳಿಗಾಲ, ಮಳೆಗಾಲ, ಬೇಸಿಗೆ ಕಾಲ ಅಂತ ಯಾಕೆ ನೈಸರ್ಗಿಕವಾಗಿ ಮಾಡಿದ್ರು? ಅದು ಬೇಸಿಗೆ ಕಾಲದಲ್ಲೇ ಮಾವಿನ ಹಣ್ಣು ಯಾಕೆ ಸಿಗುತ್ತೆ? ರೈತ ಬೆಳೆದ ಮಾವಿನ ಹಣ್ಣು ಕೊಟ್ಟ. ಬೇಸಿಗೆ ಕಾಲದಲ್ಲಿ ಅದರ ಅಂಶ ನನ್ನ ಶರೀರಕ್ಕೆ ಬೇಕು, ನಿಸರ್ಗ ಕೊಡ್ತೀವಿ, ಅದನ್ನು ನಾವು ಸೇವನೆ ಮಾಡಬೇಕು. ಆದರೆ ರೈತನ ಮಗ ಓದಿದ್ನಲ್ಲ, ಇಂಜಿನಿಯರ್ ಆದ, ಸೈಂಟಿಸ್ಟ್ ಆದ, ಏನು ಮಾಡ್ದ? ಆ ಮಾವಿನ ಹಣ್ಣು ತೊಗೊಂಬಂದು ಕ್ರಷ್ ಮಾಡಿ ಪಲ್ಪ್ ತೆಗೆದು
ಫ್ರೂಟಿ ಮಾಜಾ ಮಾಡಿಟ್ಟ. ಅದನ್ನು 365 ದಿನ ಫ್ರೂಟಿ ಕುಡ್ತೀವಿ, 365 ದಿನ ಮಾಜಾ ಕುಡ್ತೀವಿ. ಅದು ನಮ್ಮ ಆರೋಗ್ಯಕ್ಕೆ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಮಾವಿನ ಹಣ್ಣಿನ ಅಂಶನೇ ಬೇಕಾಗಿಲ್ಲ. ಅದು ಬೇಕಾಗಿತ್ತಂದರೆ ಸೃಷ್ಟಿ ನಿಸರ್ಗ ನಮಗೆ ಕೊಡ್ತಿತ್ತು. ಅದಕ್ಕೋಸ್ಕರ ನಾನು ತಮ್ಮೆಲ್ಲರಲ್ಲಿ ವಿನಂತಿ ಮಾಡಿಕೊಳ್ಳೋದು ಒಂದೇ, ಹಬ್ಬ ಹರಿದಿನಗಳನ್ನು ಆಡಂಬರ ಜಾಸ್ತಿ ಮಾಡಬೇಡ್ರಿ, ಆಚರಣೆ ಜಾಸ್ತಿ ಮಾಡಿರಿ, ಸಂಸ್ಕಾರಗಳನ್ನು ಕಲಿಸ್ರಿ. ನಮ್ಮ ಹಬ್ಬ ಹರಿದಿನಗಳ ಮಹತ್ವವನ್ನು ಹೇಳಿಕೊಡ್ರಿ. ಯಾಕೆ ಆಚರಣೆ ಮಾಡಬೇಕು, ಇದು ಸರಗ ಯಾಕೆ ಚೆಲ್ಬೇಕು ಹೊಲ್ದಾಗ ಹೋಗಿ. ನಮ್ಮ ಹಬ್ಬ ಹರಿದಿನಗಳ ಆಚರಣೆಯ ವೈಜ್ಞಾನಿಕ ಮಹತ್ವವನ್ನು ಆ ಮಕ್ಕಳಿಗೆ ತಿಳಿಸಿಕೊಟ್ಟಿದ್ದೇ ಆದರೆ ಈ ಸಂಸ್ಕೃತಿ ಉಳಿತದೆ, ಭಕ್ತಿ ಉಳಿತದೆ. ಗುರುಗಳು, ಮಠ ಮತ್ತು ಇದು ಎಲ್ಲದರ ಸಂಸ್ಕೃತಿಯನ್ನು ನಾವು ಹೇಳಿಕೊಡ್ಬೇಕಾಗಿದೆ. ಭಾಳಷ್ಟು ಜನ ಗುರುಗಳು ಬಂದಾಗ ಈ ಫ್ರೆಂಡ್ಸಿಗೆ ಮಾಡ್ದಂಗೆ ಶೇಕ್ ಹ್ಯಾಂಡ್ ಕೊಡೋಕೆ ಹೋಗ್ತಾರೆ ಭಾಳಷ್ಟು ಮಕ್ಕಳು. ಅದನ್ನು ನಾವು ತಪ್ಪಿಸ್ಬೇಕಾಗಿದೆ. ಯಾವಾಗ ತಪ್ಪಿಸ್ತೀರಿ? ನಾವಾಗಿ ನಮಸ್ಕಾರ ಮಾಡಿದಾಗ ಆ ಮಕ್ಕಳು ಮಾಡ್ತಾರೆ. ಸಣ್ಣವರಿದ್ದಾಗಲಿಂದ ಆ ಸಂಸ್ಕಾರಗಳನ್ನು ಬೆಳೆಸುವ ಕಾರ್ಯ ಆಗಬೇಕು. ತಾಯಿ ಮಹಿಮೆ ಬಗ್ಗೆ ಒಂದು ವಿಷಯ ತಮ್ಮ ಜೊತೆಗೆ ಹಂಚ್ಕೊಳ್ತೀನಿ ಗುರುಗಳ ಸಮ್ಮುಖದಲ್ಲಿ. ಆಯುಧ ಪೂಜೆ ಇದೇ ತಿಂಗಳು, ಹೋದ ತಿಂಗಳು 1ನೇ ತಾರೀಕು ಆಯುಧ ಪೂಜೆ ಇತ್ತು. ನಾವು ಕೂಡ 9 ದಿನ ಉಪವಾಸ ಮಾಡಿ ದಿನ ಮನೆಯಲ್ಲಿ ಪುರಾಣ ಓದಿ ಪ್ರಸಾದ ಸ್ವೀಕರಿಸೋ ಪದ್ಧತಿ ಇದೆ. ತಾಯಿ ಆಶೀರ್ವಾದದಿಂದ ನನ್ನ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನಲ್ಲಿ ರಜೆ ಇತ್ತು 1ನೇ ತಾರೀಕಿಗೆ. 30ನೇ ತಾರೀಕಿಗೆ ವಿದ್ಯಾರ್ಥಿಗಳು, ಮಹಾರಾಷ್ಟ್ರದಿಂದ ಇರ್ತಕ್ಕಂಥ 22 ವಿದ್ಯಾರ್ಥಿಗಳು ಬಂದು ಹಂಪಿ ವೀಕ್ಷಣೆಗೆ ಹೋಗ್ತೀವಿ ರೀ, ನಮಗೆ ಪರ್ಮಿಷನ್ ಕೊಡ್ರಿ ಅಂತ ಹೇಳಿದ್ರು. ಆಯ್ತು ಹೋಗಿ ಬರ್ರಿ ಅಂತೇಳಿ ಒಂದು ಟಿಂಪೋ ಮಾಡಿ ಅವರಿಗೆ ವೀಕ್ಷಣೆಗೆ ಕಳಿಸಿದೆ. ಆ ಒಂದು ಉಪವಾಸ ಕಾಲ ಮತ್ತು 9 ದಿನಗಳ ಕಾಲ ನವರಾತ್ರಿಯ ಪೂಜಾ ಕಾಲ ಅದು. ಅವ್ರ ಜೊತೆಗೆ ನಾವು ಯಾರೂ ಹೋಗೋಕ್ಕಾಗಲಿಲ್ಲ, ವಿದ್ಯಾರ್ಥಿಗಳನ್ನಷ್ಟೇ ಕಳಿಸಿದೆ. ಇನ್ನೇನು 12-1 ಗಂಟೆಗೆ ಹಂಪಿ ತಲುಪಿದ್ರು. ಆ ಹಂಪಿಯಲ್ಲಿ ಆ ಪಾರ್ಕಿಂಗ್ ಹತ್ರ ಹಿಂಗೆ ಇಳಿಜಾರಿದೆ, ವಿರೂಪಾಕ್ಷೇಶ್ವರ ಗುಡಿ ಮುಂದೆ ಹೋಗಕ್ಕೆ ಇಳಿಜಾರಿದೆ. ಆ ಇಳಿಜಾರಲ್ಲಿ ಟೆಂಪೋ ಹೋಗುವಾಗ ಬ್ರೇಕ್ ಫೇಲ್ ಆಗಿಬಿಟ್ಟು, ಬ್ರೇಕ್ ಫೇಲ್ ಆಗಿ ಮುಂದೆ ಇದರಂಗೆ ಕಟ್ಟಿರ್ತಕ್ಕಂಥ ಬ್ಯಾರಿಕೇಡ್ಗಳನ್ನು ಗುದ್ದಿ ಗಾಡಿ ಆ ಪೊಲೀಸರು, ಜನರು, ಪಬ್ಲಿಕಲ್ಲೆಲ್ಲ ಸ್ವೀಟ್ ಮಾರೋರು, ಕಬ್ಬಿನ ಹಾಲು ಮಾರೋರು ಎಲ್ಲ ನಿಂತಿರ್ತಾರೆ, ಪಬ್ಲಿಕ್ ಇರ್ತದ. ಅವರೆಲ್ಲರನ್ನು ಓಡಿ 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 ಸರ್ಸಂತ ಹೋಗಿ ಗಾಡಿ ಹೋಗಿ ಮುಂದೆ ಬೀದಿ, ರಥ ಬೀದಿಯಲ್ಲಿ ಹೋಗಿ ಒಂದು ಮರಕ್ಕೆ ಡಿಕ್ಕಿ ಹೊಡಿತು. ಡಿಕ್ಕಿ ಹೊಡೆದಾಗ ಒಂದು 2-3 ಹುಡುಗರಿಗೆ ಸಣ್ಣ ಸಣ್ಣ ಗಾಯ ಆಗಿದ್ದು ಫೋನ್ ಮಾಡಿದರು, ಫೋಟೋ ಹಾಕಿದರು. ನಿಜವಾಗ್ಲೂ ಅವತ್ತಿನ ದಿನ ನನಗೆ ತಕ್ಷಣ ನಾವಲ್ಲಿ ಮನೆಯಲ್ಲಿ ಇದ್ದಾಗ ನೆನಪಾಗಿರೋದು, ತಾಯಿ ನಿನ್ನ ಒಂದು ಆಶೀರ್ವಾದದಿಂದ ಕಳಿಸಿದ್ದೀವಿ ಅಂತೇಳಿ ಇಮಿಡಿಯೇಟ್ಲಿ ಕಾರ್ ತಗೊಂಡು ಹೋಗಿ ನೋಡಿದಾಗ ಅಲ್ಲಿರೋ ಪೊಲೀಸರು ಹೇಳಿದರು, ಇವತ್ತು 30-40 ಜನ ನಿಜವಾಗ್ಲೂ ಇರಬಾರ್ದ್ರೆ ಅಂಥ ಒಂದು ಘಟನೆ ಇದು, ಒಬ್ಬರಿಗೂ ಏನಾಗಿಲ್ಲ ಅನ್ನೋದಕ್ಕೆ ಕಾರಣ ಏನಂದರೆ ಆ ಶಾಂಭವಿಯ ಶಕ್ತಿ ಅಂತ ಇಲ್ಲಿ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಇಂಥ ಅನುಭವಗಳು ತಮಗೆಲ್ಲರಿಗೂ ಆಗಿರ್ತವೆ. ನನ್ನ ಭಕ್ತಿ ನಿಷ್ಠೆ, ನನ್ನ ಭಕ್ತಿ ಶುದ್ಧವಾಗಿತ್ತು ಅಂತಂದರೆ ಇಲ್ಲಿ ಯಾರು ಏನು ಹೇಳೋದು ಬೇಕಾಗಿಲ್ಲ. ಈ ಕಾರ್ಯಕ್ರಮ ನೋಡ್ರಿ, ಕರಗುಡ್ಡ ಮಠದ ಬಗ್ಗೆ ನಾವು ಭಾಳ ಕಡೆ ಹೇಳ್ತಿರ್ತೀವಿ. ಇಲ್ಲಿ ಒಂದು ಟ್ರಸ್ಟ್ ಆಗಲಿ, ಯಾರೋ ಯಾರ್ಯಾರು ಇಲ್ಲಿ ಯಾರು ಏನು ತಿಳ್ತಾ ಕೆಲಸ ಮಾಡಿದ್ರಿ ಅದು ಸಕ್ಸಸ್ ಆಗ್ತದೆ. ಹೊರಗಡೆ ಎಲ್ಲ ಮಾತಾಡ್ತೀವಿ ನಾವು, ಅದು ಹಂಗಾಗ್ಬೇಕು, ಇದು ಹಿಂಗೆ ಎಲ್ಲ ಆಗ್ತದೆ. ಆದರೆ ದೈವ ಶಕ್ತಿ ಏನಿದೆ ಅಲ್ಲ ಇಲ್ಲಿ, ಆ ದೈವಶಕ್ತಿ ಕಾರ್ಯಕ್ರಮ ಹೆಂಗೆ ಮಾಡಿಕೊಳ್ಬೇಕು, ಯಾರ ಮನಸ್ಸಿನಲ್ಲಿ ಯಾವ ರೀತಿ ಏನು ಕಾರ್ಯ ಮಾಡಿಸ್ಕೋಬೇಕು ತಾಯಿಗೆ, ಆ ರೀತಿಯ ಕಾರ್ಯಗಳನ್ನು ಮಾಡಿಸ್ತಾ ಹೋಗ್ತಾಳೆ. ಅಂಥ ಒಂದು ದಿವ್ಯ ಶಕ್ತಿಯ ಸ್ಥಾನ ಇದು. ನೀವು ಇಲ್ಲಿ ಏನು ಮಾಡಬೇಕಾಗಿಲ್ಲ. ನೀವು 1 ರೂಪಾಯಿ ಕೊಟ್ಟವರು ಭಕ್ತರೆ, 1 ಲಕ್ಷ ರೂಪಾಯಿ ಕೊಟ್ಟವರು ಭಕ್ತರೆ, 10 ಲಕ್ಷ ರೂಪಾಯಿ ಕೊಟ್ಟವರು ಭಕ್ತರೆ. ಆದರೆ ನಿಮ್ಮ ಭಕ್ತಿ ಶುದ್ಧವಾಗಿರಬೇಕು, ನಿಷ್ಠೆಯಿಂದಿರಬೇಕು. ಆ ತಾಯಿಯ ಆ ಪಾದಗಳಿಗೆ ತಮ್ಮ ಭಕ್ತಿಯನ್ನು ಅರ್ಪಣೆ ಮಾಡಬೇಕು. ಅವತ್ತು ಮಾತ್ರ ನೀವು ಏನು ಅಂದ್ಕೊಂಡಿರಿ ಜೀವನದಾಗ ಅದೆಲ್ಲ ಸಾಧನೆ ಮಾಡೋಕ್ಕೆ ಸಾಧ್ಯ. ಇದೇ ಗ್ರಾಮದಲ್ಲಿ ಹುಟ್ಟಿ ಬೆಳೆದು ಕನ್ನಡ ಮೀಡಿಯಂನಲ್ಲಿ ಓದಿರ್ತಕ್ಕಂಥ ನಾನು ಒಂದು ಮೆಡಿಕಲ್ ಕಾಲೇಜ್ ಪ್ರಿನ್ಸಿಪಾಲ್ ಆಗಿ ಇವತ್ತು 600 ಜನ 18 ರಾಜ್ಯಗಳಲ್ಲಿ ವೈದ್ಯರಾಗಿದ್ದಾರೆ ನಮ್ಮ ದೇಶದಲ್ಲಿ, ನನ್ನ ಕೈಯಲ್ಲಿ ಓದಿದವ್ರೆ. ನಾನು ಊಹೆ ಮಾಡಿರಲಿಲ್ಲ ನಾವು ಇಷ್ಟು ಬೆಳಿತೀವಿ ಅಂತೇಳಿ. ಕಾರಣ ಏನು ಅದಕ್ಕೆ ಅಂದರೆ ನಮ್ಮ ಹಿಂದಿರ್ತಕ್ಕಂಥ ಗುರುಗಳು, ನಮ್ಮ ಮುಂದಿರ್ತಕ್ಕಂಥ ಗುರಿ ಮತ್ತು ತಾಯಿಯ ಆಶೀರ್ವಾದ. ದೊಡ್ಡ ದೊಡ್ಡ ಹಿರಿಯರೆಲ್ಲ ನೋಡಿದ್ರಿ ಮಠದ ಬೆಳವಣಿಗೆ ಯಾವ ರೀತಿ ಆಗ್ತಾ ಇದೆ ಅಂದರೆ ಕಾರ್ಯವ್ಯಾಪ್ತಿ ಮುಂದನೂ ಬೆಳೀತಾ ಹೋಗ್ತದೆ, ಹಿಂದನೂ ಬೆಳೀತಾ ಇದೆ, ಎಡಕ್ಕೂ ಬಲಕ್ಕೂ ಬೆಳೀತಾ ಇದೆ. ಇದು ಯಾರಿಂದ ಸಾಧ್ಯ? ದೈವಶಕ್ತಿಯಿಂದ ಸಾಧ್ಯ. ನಮಗೆಲ್ಲ ಕಡೆ ಓದಲಿ ಕೇಳ್ತಾರೆ ನಮ್ಮ ಮಠಗಳ ಬಗ್ಗೆ. ನಿಮಗೆ ಎಲ್ಲರಿಗೂ ಗೊತ್ತಿರ್ತದೆ, ನಮ್ಮ
ರಾಜ್ಯದಲ್ಲಿ ಹಲವಾರು ಥರದ ಮಠಗಳಿದ್ದಾವೆ, ಹಲವಾರು ಶೈಕ್ಷಣಿಕ ಸಂಸ್ಥೆಗಳು ಹೊಂದಿರತಕ್ಕಂಥ ಮಠಗಳಿದ್ದಾವೆ, ಆಸ್ತಿ ಅಂತಿಸ್ತು ಹೊಂದಿರತಕ್ಕಂಥ ಮಠಗಳಿದ್ದಾವೆ, ಭಕ್ತರನ್ನು ಹೊಂದಿರತಕ್ಕಂಥ ಮಠಗಳಿದ್ದಾವೆ. ಆದರೆ ಈ ಮಠ ಇಷ್ಟೊಂದು ಅದ್ಧೂರಿಯಾಗಿ ಕಾರ್ಯಕ್ರಮ ಯಾಕಾಗ್ತದೆ ಅಂತಂದರೆ ಇಲ್ಲಿರ್ತಕ್ಕಂಥ ದೇವಿಯ ದಿವ್ಯ ಶಕ್ತಿ ಮತ್ತು ಅಷ್ಟೇ ಒಳ್ಳೆಯ ಮನಸ್ಸಿರ್ತಕ್ಕಂಥ ತಾವೆಲ್ಲ ಭಕ್ತಾದಿಗಳು ಇದಕ್ಕೆ ಮೂಲ ಕಾರಣ ಅಂತೇಳಿ. ಇವತ್ತು ನೋಡ್ರಿ, ಇಲ್ಲಿ ನೆರೆದಿರ್ತಕ್ಕಂಥ ಮುಂಜಾನಿಂದ ನಿನ್ನೆಯಿಂದ ರಾತ್ರಿ 2 ಗಂಟೆವರೆಗೆ ಸತತ 10 ದಿನಗಳ ಕಾಲ ಇದು ನನ್ನ ಮನೆ ಕೆಲಸ, ಮನೆ ಕೆಲಸ ಯಾರು ಮಾಡಿಲ್ಲ ಇವು 10 ದಿನ, ಇದು ನನ್ನ ಮನೆ ಕೆಲಸ ಅಂತ ಮಠದ ಕೆಲಸ ಮಾಡಿರಿ. ಆ ಮಠದ ಕೆಲಸದ ಯಶಸ್ಸು ಇವತ್ತು ದೇಶಾದ್ಯಂತ ರಾಜ್ಯಾದ್ಯಂತ ಪಸರಿಸ್ತಾ ಇದೆ. ಇಲ್ಲಿ ನೆರೆದಿರ್ತಕ್ಕಂಥ ನಾವೇನು ಇಲ್ಲಿ ಮಾತಾಡ್ತಿದ್ದೀವಿ, ನಮ್ಮಿಂದ ಏನು ಪ್ರಚಾರ ಆಗ್ತಾ ಇಲ್ಲ. ಅದು ಎಲ್ಲ ಶ್ರೇಯಸ್ಸು ಯಾರಿಗೆ ಹೋಗ್ತಾ ಇದೆ ಅಂತಂದರೆ ಒಬ್ಬ ಅಲ್ಲಿ ಗಾಡಿನ ಸರಿಯಾಗಿ ನಿಲ್ಲಿಸ್ತಕ್ಕಂಥ ವ್ಯಕ್ತಿಯಿಂದ ಹಿಡಿದು ಇಲ್ಲಿ ಮಠದ ಆಗುವಗಳನ್ನು ಎಲ್ಲ ನೋಡಿ ಕೊನೆಗೆ ರಾತ್ರಿ 12-1 ಗಂಟೆ ತನಕ ಆಗಲಿ ಎಲ್ಲ ಸ್ವಚ್ಛ ಮಾಡಿ ಹೋಗ್ತಕ್ಕಂಥ ನಿಮ್ಮ ಋನ್ಮಂದಿರ ಹೃದಯದಲ್ಲಿರ್ತಕ್ಕಂಥ ಶ್ರೀ ಮಹಾಂತಲಿಂಗ ಸ್ವಾಮಿಗಳವರ ಪಾದಗಳಿಗೆ ಅದನ್ನು ಅರ್ಪಿಸಬೇಕು. ಆ ಭಕ್ತಿ ನಿಷ್ಠೆಯಿಂದಿದ್ದಾಗ ಮಾತ್ರ ನಾವು ಏನಾದರೂ ಸಾಧನೆ ಮಾಡೋಕ್ಕೆ ಸಾಧ್ಯ. ಅದಕ್ಕೆ ಹೇಳಿದೆ ನಾನು, ಶಾರೀರಿಕ ಆರೋಗ್ಯಕ್ಕಾಗಿ ನಾವೆಲ್ಲವನ್ನು ಮಾಡ್ತೀವಿ, ಆಹಾರ, ಜಿಮ್ಮು, ಓಟ, ವಾಕಿಂಗು ಎಲ್ಲ ಮಾಡ್ತೀವಿ, ಮಾನಸಿಕ ಆರೋಗ್ಯದ ಕಡೆ ಲಕ್ಷ್ಯ ಇಲ್ಲ. ಅದಕ್ಕೆ ಇವತ್ತು ಸೈಕೋಸೊಮ್ಯಾಟಿಕ್ ಡಿಸೀಸಸ್ ಭಾಳ ಆಗಿದ್ದಾವೆ. ಮೊದಲು ರಾಯಚೂರಲ್ಲಿ ಒಬ್ಬರೇ ಮಾನಸಿಕ ರೋಗ ತಜ್ಞರಿದ್ದರು, ಇವತ್ತು 10 ಜನ ಇದ್ದಾರೆ ಮಾನಸಿಕ ರೋಗ ತಜ್ಞರು. ಅರ್ಥ ಏನು? ನಮ್ಮ ಮಾನಸಿಕ ಆರೋಗ್ಯ ಹದಗೆಟ್ಟಿದೆ. ಏನು ಮಾಡಬೇಕು? ಮಾನಸಿಕ ಆರೋಗ್ಯ ಸುಧಾರಣೆ ಮಾಡಬೇಕಂದ್ರೆ ಇಲ್ಲೇನು 8-10 ದಿನಗಳ ಕಾಲ 8-10 ದಿನಗಳ ಕಾಲ ನಮ್ಮ ಕಲ್ಲಿನಾಥ್ ಶಾಸ್ತ್ರಿಗಳು ಪ್ರವಚನವನ್ನು ಮಾಡಿದರು. ನಮ್ಮ ಗವಾಯಿಗಳು ಒಳ್ಳೆ ಹಾಡುಗಳನ್ನು ಹಾಡಿದರು. ನಮ್ಮ ಎಲ್ಲ ಹರಗುರು ಚರಮೂರ್ತಿಗಳು, ದಿವ್ಯ ಸಾನ್ನಿಧ್ಯವರು, ಬೇರೆ ಬೇರೆ ಎಲ್ಲ ಮಠಾಧೀಶರು ಬಂದು ಇಲ್ಲಿ ತಮ್ಮ ವಾಣಿ ಮುಖಾಂತರ ನಿಮ್ಮ ಕಿವಿಗಳಿಗೆ ಒಂದು ಅಮೃತವನ್ನು ನೀಡಿದರು. ಇದನ್ನು ಸರಿಯಾಗಿ ಆಲಿಸಿ, ಬರೀ ಆಲಿಸಿದ್ರಷ್ಟೇ ನಡೆಯಲ್ಲ, ಪಾಲಿಸಿದಾಗ ಮಾತ್ರ ನಮ್ಮ ಮಾನಸಿಕ ಆರೋಗ್ಯ ಸರಿ ಹೋಗ್ತದೆ. ಆಲಿಸೋದೆಲ್ಲರೂ ಆಲಿಸ್ತಾರೆ, ಪಾಲಿಸ್ಬೇಕಾದ್ರೆ ಗುರುಗಳು ಏನು ಹೇಳ್ತಾರೆ ಅದನ್ನು ಪಾಲಿಸ್ಬೇಕು. ಯಾವತ್ತು ನೀವು ಪಾಲಿಸ್ತೀರಿ ಅವತ್ತು ನಿಮ್ಮ ಪಾಲಿಗೆ ಆ ಮಹಾಂತೇಶ್ವರ ಗುರುಗಳು ನಿಮ್ಮ ಜೊತೆಗೆ ಇರ್ತಾರೆ. ನಾವು ಬರೇ ನಾಟಕೀಯವಾಗಿ ಮಾಡಿದರೆ ಅದು ಎಂದೂ ನಮಗೆ ಒಲಿಯೋದಿಲ್ಲ. ಅದನ್ನು ಯಾರು ನೋಡಬೇಕು? ಯಾರು ನೋಡೋದು ಬೇಡ. ತೆನಾಲಿ ರಾಮನ ಕತೆ ಗೊತ್ತದಲ್ಲ, ಯಾರು ಕಾಣ್ಲಾರ ಜಗದಾಗ ಬಾಳೆಹಣ್ಣು ತಿನ್ನಂದ್ರೆ ಒಳ್ಳೆ ಕೊಟ್ಟನಂತೆ, ಯಾಕಂದರೆ ಎಲ್ಲ ಕಡೆ ದೇವ್ರಿದಾನಂತ. ಅದ್ರಾಗ ನೀವು ಎಲ್ಲೇ ಹೋಗ್ರಿ ಅಂಬಾದೇವಿ ಇದ್ದಾಳೆ, ಎಲ್ಲೇ ಹೋಗ್ರಿ ಮಹಾನ್ ಸ್ವಾಮಿಗಳಿದ್ದಾರೆ. ಆ ಮಹಾನ್ ಸ್ವಾಮಿಗಳಲ್ಲಿ ಗದ್ದಿಗೆ ಕರ್ತೃಗದ್ದಿಗೆಯಲ್ಲಿ ವಾಸ ಮಾಡ್ತಕ್ಕಂಥ ಮಹಾನ್ ಸ್ವಾಮಿಗಳು ಆತ್ಮಸ್ವರೂಪಿಯಾಗಿ ಇಲ್ಲಿ ಮಹಾಂತಲಿಂಗ ಶಿವಾಚಾರ್ಯ ರೂಪದಲ್ಲಿ ನಮ್ಮೆಲ್ಲರ ಎದುರಿಗಿದ್ದಾರೆ. ಅದಕ್ಕೋಸ್ಕರ ನಾವು ನಮ್ಮ ಹಬ್ಬ ಹರಿದಿನಗಳು, ಆಚರಣೆಗಳು, ಇಂಥ ಕಾರ್ಯಕ್ರಮಗಳು, ಪ್ರವಚನಗಳನ್ನು, ಪುರಾಣಗಳನ್ನು ಎಲ್ಲವನ್ನು ನಮ್ಮ ಮಕ್ಕಳಿಗೆ ಕೇಳಿಸ್ಬೇಕು, ನಾವು ಕೇಳಬೇಕು, ಅದನ್ನು ಪಾಲಿಸಬೇಕು. ಬರೀ ಶಿಕ್ಷಣ ಪಡೆಯೋದ್ರಿಂದ ನಾವು ಉದ್ಧಾರ ಆಗಲ್ಲ. ನೆನ್ಪಿಟ್ಕೊಳ್ರಿ, ಭಾಳ ಜನಕ್ಕೊಂದು ಭ್ರಮೆ ಇದೆ, ಶಿಕ್ಷಣ ಪಡಿಬೇಕು, ವಿದ್ಯಾವಂತರಾಗಬೇಕು, ವಿದ್ಯೆಯಿಂದ ಮಾತ್ರ ಬದುಕೋಕ್ಕಾಗಲ್ಲ. ವಿದ್ಯೆಯ ಜೊತೆಗೆ ಸಂಸ್ಕಾರ ಇರಬೇಕು, ವಿದ್ಯೆ ಜೊತೆ ಸಂಸ್ಕಾರ ಇರಬೇಕು. ಬರೀ ಗಾಳಿಪಟ ಇದ್ದರೆ ಮೇಲೆ ಯಾರಲ್ಲ. ಆ ಗಾಳಿಪಟಕ್ಕೆ ಒಂದು ಸೂತ್ರ ಅಂತಿರುತ್ತೆ, ಆ ಸೂತ್ರ ಕಟ್ಟಬೇಕು, ಆ ಸೂತ್ರನೇ ಸಂಸ್ಕಾರ. ಆ ಸಂಸ್ಕಾರ ಎಲ್ಲಿ ಸಿಗುತ್ತೆ ಅಂದರೆ ಈ ಗುರುಗಳ ಪಾದಗಳಲ್ಲಿ ಸಿಗುತ್ತೆ, ಈ ಗುರುಗಳ ಆಶೀರ್ವಾದದಲ್ಲಿ ಸಿಗುತ್ತೆ. ಅದಕ್ಕೆ ಶಿಕ್ಷಕರಿಗೂ ಗುರುಗಳಿಗೂ ವ್ಯತ್ಯಾಸ ಇದೆ. ನನ್ನ ಜೀವನವನ್ನು ಮುಕ್ತಿ ಮಾರ್ಗದಡಿ ಎಡಿಬೇಕಂದ್ರೆ ಗುರುಗಳ ಪಾದಕ್ಕೆ, ಗುರುಗಳ ಮಾತುಗಳನ್ನು ಆಲಿಸಬೇಕು. ನಿಮಗೇನೋ ಒಂದು ಸಣ್ಣ ಕೆಲಸ ಇದ್ರೆ ಅದನ್ನು ಮುಗಿಸಿ ಕೊಟ್ಟು ಬಿಡ್ರಿ, ಸಾಕು, ಅದೇ ಸಾರ್ಥಕ ಜೀವನ. ನೀನು ನೀರು ತರ ಕೇಳ್ಯಾರ ನೀರು ತಂದುಬಿಡು, ನಿನ್ನ ಒಂದು ಭಕ್ತಿ ಮುಟ್ತೇಲಿ. ನಿನಗೆ ಏನಾದರೂ ಒಂದು ಕೆಲಸ ಒಪ್ಪಿಸಿದರೆ ಅದನ್ನು ಮುಗಿಸಿ ಬಿಡಬೇಕು. ಅದಕ್ಕೋಸ್ಕರ ತಮ್ಮೆಲ್ಲರಲ್ಲಿ ನಾನು ಈ ಕಳಿಕಳಿಯ ವಿನಂತಿಯ ಮಾಡಿಕೊಳ್ತಾ ಇದ್ದೀನಿ. ಪ್ರತಿ ವರ್ಷ ಬರ್ತಕ್ಕಂಥ ನವರಾತ್ರಿಯಲ್ಲಿ ತಾವೆಲ್ಲ ತಾಯಂದಿರು ಭಕ್ತಿಯಿಂದ ಮಡಿಯಿಂದ ಏನು ಸೇವೆ ಮಾಡ್ತಿದ್ದೀರಿ, ಆ ಸೇವೆ ಮಾಡುವಲ್ಲಿ ಇನ್ನೊಬ್ಬರಿಗೆ ಏನೂ ಮಾತಾಡಲಾರ್ದಂಗೆ ನಿಮ್ಮನ್ನು ನೀವು ತೊಡಗಿಸಿಕೊಂಡು ಬೇರೆಯವರ ಬಗ್ಗೆ ಆಲೋಚನೆ ಮಾಡದೆ ಸಂಪೂರ್ಣವಾಗಿ ದೈವದಲ್ಲಿ ಮಗ್ನರಾಗ್ರಿ ಮತ್ತು ನಿಮ್ಮ ಆರೋಗ್ಯವನ್ನು, ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳ್ರಿ. ಮತ್ತು ಎಲ್ಲ ಗುರುಗಳ ಆಶೀರ್ವಚನವನ್ನು ನೀವೆಲ್ಲರೂ ಆಲಿಸೋಣ ಅಂಥೇಳಿ ನನ್ನ 4 ಮಾತುಗಳನ್ನು ಗುರುಗಳ ಪಾದಗಳಿಗೆ ಅರ್ಪಿಸಿ ಮುಗಿಸ್ತೇನೆ. ನಮಸ್ಕಾರ.